ದೆಹಲಿ ದಂಗಲ್ ವಿಚಾರ ನಡೀತಾ ಇರುವಂತದ್ದು ದೆಹಲಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬೀಳ್ತಾ ಇರುವಂತದ್ದು ಏನ್ ಆಗುತ್ತೆ ಅನ್ನೋ ಒಂದು ಕುತೂಹಲ ಈಗ ಉತ್ತರ ಕೂಡ ಸಿಕ್ಕಿರುವಂತದ್ದು ಆಲ್ಮೋಸ್ಟ್ ಬಿಜೆಪಿ ಈಗ ಬಹುಮತದ ಹೆಜ್ಜೆ ಹಾಕಾಗಿದೆ. ಬಿಜೆಪಿ ಅಧಿಕಾರ ಚುಕ್ಕಾಣಿ ಹಿಡಿಯೋದು ಕನ್ಫರ್ಮ್ ಆಗಿರುವಂತದ್ದು. ಏನ್ ಸಮೀಕ್ಷೆಲ ಏನ್ ಬಂದಿತ್ತು, ಚುನಾವಣಾ ಪೂರ್ವೋತ್ತರ ಸಮೀಕ್ಷೆ ಏನ್ ಬಂದಿತ್ತು, ಅದೇ ಉತ್ತರ ಈಗ ಸಿಕ್ಕಿರುವಂತದ್ದು. ಮುಖ್ಯವಾಗಿ ನೋಡೋದಾದ್ರೆ 1959ರಿಂದ 2020ರವರೆಗೆ ಸತತವಾಗಿ 8 ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ 4 ಬಾರಿ ಗೆದ್ದಿದ್ರು ಕೂಡ ಸತತ 3ನೇ ಬಾರಿಗೆ ಶೂನ್ಯಕ್ಕೆ ಕಾಣ್ತಾ ಇದೆ. ಮತ್ತೊಮ್ಮೆ ಕೂಡ ಶೂನ್ಯಕ್ಕೆ ಅದರ ಪ್ರದರ್ಶನ ಶೂನ್ಯಕ್ಕೆ ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ಈ ಬಾರಿ ಒಂದು ಕ್ಷೇತ್ರದಲ್ಲಿ ಕೂಡ ಬರುತ್ತೆ ಅನ್ನೋ ನಂಬಿಕೆ ಇತ್ತು, ಅದು ಕೂಡ ಹುಸಿ ಆಗುತ್ತೆ. ಅಂದ್ರೆ ಕಾಂಗ್ರೆಸ್ ಸಾಕಷ್ಟು ಗ್ಯಾರಂಟಿ ಇಟ್ಕೊಂಡು ಹೋಗಿ ಕೂಡ ಅಲ್ಲಿ ಯಾರು ಕೂಡ ಮತದಾರರು ಆ ಕಡೆಗೆ ಏನು ಮುಖ ಕೂಡ ಹಾಕಿಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಅಂದ್ರೆ ಸ್ಟಾರ್ ಕ್ಯಾಂಪೇನ್ ಮಾಡಿತ್ತು, ಇಲ್ಲಿನ ಏನು ಗ್ಯಾರಂಟಿ ತೆಗೆದುಕೊಂಡು ಹೋಗಿ ಇಲ್ಲಿ ಏನ್ ಗ್ಯಾರಂಟಿ ಏನಾಗಿದೆ ಅದನ್ನ ತೆಗೆದುಕೊಂಡು ಅಲ್ಲೂ ಕೂಡ ಹೇಳಿದ್ದು. ಜೊತೆಗೆ ಇದ್ರ ಜೊತೆಗೆ ಏನಂತಂದ್ರೆ ಮತ್ತಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಕಾಂಗ್ರೆಸ್, ಮತ್ತಷ್ಟು ವಿಚಾರಗಳನ್ನ ಹೇಳಿತ್ತು. ಆಗಿದ್ದೂ ಕೂಡ ಮತದಾರರು ಮಾತ್ರ ತಿರಸ್ಕಾರವನ್ನು ಮಾಡಿದ್ದಾರೆ. ಇದಲ್ಲದೆ ಸಾಕಷ್ಟು ಏನು ಕಾಂಗ್ರೆಸ್ ನಾಯಕರು ಕೂಡ ಅಲ್ಲಿ ಹೋಗಿ ಪ್ರಚಾರವನ್ನ ಮಾಡಿದ್ರು. ಇಂಡಿಯಾದೇನಿದೆ ಆ ಒಂದು ಒಕ್ಕೂಟ ಏನಿತ್ತು ಅದು ಕೂಡ ಪ್ರಚಾರ ಮಾಡಿದ್ದು ಕೂಡ ವರ್ಕೌಟ್ ಆಗಿಲ್ಲ. ಸೊ ಇನ್ನೊಂದು ಇವರಿಬ್ಬರ ಜಗಳ ಕೂಡ ಒಂದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿ ನಿಂತ್ಕೊಂಡು ಒಕ್ಕೂಟದಲ್ಲಿದ್ದಂತವರು ಕೂಡ ಬರ್ತಾ ಇದೆ. ನಾವ್ ಯಾವತ್ತು ಕರ್ಮ ಮಾಡ್ಬೇಕು, ಕರ್ಮ ಫಲ ಬಯಸಬಾರದು, ಸ್ವಾರ್ಥಕ್ಕೆ ಲಂಚ ವಿರೋಧಿ ಜನಾಂದೋಲನವನ್ನ ಸ್ವಾರ್ಥಕ್ಕೆ ಬಳಸಿಕೊಂಡ ಕೇಜ್ರಿವಾಲ್, ಜನಾಂದೋಲನ ಸ್ವಾರ್ಥಕ್ಕೆ ಬಳಕೆ ಮಾಡಿದ್ರೆ ಹಾಗಾದ್ರೆ ಕೇಜ್ರಿವಾಲ್ ವಿರುದ್ಧ ಸಾಮಾಜಿಕ ಹೋರಾಟಗಾರ ನಾವ್ ಯಾವತ್ತೂ ಕೂಡ ಕರ್ಮ ಮಾಡಬೇಕು, ಕರ್ಮ ಫಲ ಕೊಟ್ಟೆ ಕೊಡುತ್ತೆ ಅಂತ ಸ್ವಾರ್ಥಕ್ಕೆ ಲಂಚ ವಿರೋಧಿ ಜನಾಂದೋಲನ ಬಳಕೆ ಮಾಡ್ಕೊಳ್ಬಾರ್ದು ಅಂತ ಈಗ ಕೇಜ್ರಿವಾಲ್ ವಿರುದ್ಧ ಅಣ್ಣಾ ಹಜಾರೆ ಕಿಡಿಕಾರ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಅಂದ್ಕೊಳ್ತಿರೋ ಅಣ್ಣಾ ಹಜಾರೆ ಯಾಕೆ ನಾವು ಮಾತನಾಡಿಲ್ಲ, ಅಣ್ಣಾ ಹಜಾರೆ ಯಾಕೆ ಏನು ಕೂಡ ಏನು ಹೇಳಿಲ್ಲ ಅನ್ನೋ ಮಾತು ಹೇಳ್ತಾರೆ. ಇದೀಗ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ನಾವು ಯಾವತ್ತು ಕರ್ಮ ಮಾಡಬಾರದು, ಕರ್ಮ ಫಲ ಬಯಸಬಾರದು, ಸ್ವಾರ್ಥಕ್ಕೆ ಲಂಚ ವಿರೋಧಿ ಜನಾಂದೋಲನ ಬಳಕೆ ಮಾಡಿಕೊಳ್ಳಬಾರದು ಅನ್ನೋ ಮಾತನಾಡಿದ್ದಾರೆ. ಜನಾಂದೋಲನ ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಳ್ಳಬಾರದು, ವೈಫಲ್ಯ ಅನುಭವಿಸಿದ ಆಪ್ ಕೇಜ್ರಿವಾಲ್ ವಿರುದ್ಧ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ಕಿಡಿಕಾರಿದ್ದಾರೆ. ಸೊ ಇದೇ ವಿಚಾರ ಆಪ್ ಇವತ್ತು ಅಧಿಕಾರಕ್ಕೆ ಬಂದಿತ್ತು ಅನ್ನೋದಕ್ಕೆ, ಅಂದ್ರೆ ಇಷ್ಟು ವರ್ಷಗಳ ಕಾಲ ಅಧಿಕಾರ ನಡೆಸೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಕೂಡ ಅಣ್ಣಾ ಹಜಾರೆ ಅನ್ನೋದನ್ನ ಮರಿಬಾರ್ದು. ಯಾಕೆಂತಂದ್ರೆ ಅಣ್ಣಾ ಹಜಾರೆ ಕೇಜ್ರಿವಾಲ್ ಎಲ್ಲ ಒಟ್ಟಾಗಿ ಕೂತ್ಕೊಂಡು ಅವತ್ತು ಹೋರಾಟ ಮಾಡಿದ್ದು. ಇಡೀ ದೇಶ ಭ್ರಷ್ಟಾಚಾರ ಮುಳುಗೋಗಿದೆ, ಇಡೀ ರಾಜಕಾರಣದಲ್ಲಿ ಭ್ರಷ್ಟಾಚಾರ ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ ಅಂತ ಇಡೀ ಹೋರಾಟವನ್ನ ಹಿಡಿದದ್ದು ಅಣ್ಣಾ ಹಜಾರೆ ಹಾಗೂ ಕೇಜ್ರಿವಾಲ್ ಇಬ್ಬರೂ ಕೂಡ ಅವತ್ತ ಹೋರಾಟವನ್ನು ಮಾಡ್ಕೊಂಡು ಬಂದ್ರು. ಆದ್ರೆ ಆ ಹೋರಾಟದ ಫಲವೇ ಅಂದು ಕೇಜ್ರಿವಾಲ್ ಅವರು ಸತತ 2 ವರ್ಷಗಳ ಕಾಲ ಸಿಎಂ ಆಗಿ ನಿಂತ್ಕೊಳ್ಳೋದಕ್ಕೆ ಅಥವಾ ಆಪ್ ಅನ್ನ ಸಂಸ್ಥೆ ಇವತ್ತ ನಿಂತ್ಕೊಳ್ಳೋಕೆ ಒಂದು ಕಾರಣವಾಗಿ ನಿಂತ್ಕೊಂಡಿತ್ತು. ಇವತ್ತ ಇಡೀ ಭ್ರಷ್ಟಾಚಾರವನ್ನ ಪೊರಕೆ ಹಿಡಿದು ಗುಡಿಸ್ತೀವಿ ಅನ್ನೋ ಮಾತನ್ನ ಹೇಳ್ಕೊ ಬಂದಂತ ನಾಯಕರೇ ಇವತ್ತ ಭ್ರಷ್ಟಾಚಾರ ಮುಳುಗಿದ್ದು ಕೂಡ ಇವತ್ತು ಸೋಲಿಗೆ ಕಾರಣವಾಗಿದೆ. ಅದಷ್ಟೇ ಅಲ್ಲದೆ ಕರ್ಮ ಮಾಡಬೇಕು ಮತ್ತು ಕರ್ಮ ಫಲವನ್ನ ಅನುಭವಿಸಬಾರದು, ಅದನ್ನ ಬಯಸಬಾರದು ಅನ್ನೋ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಇವತ್ತ ಅಣ್ಣಾ ಹಜಾರೆ ಅವರು ಉತ್ತರವನ್ನು ಕೊಟ್ಟಿರುವಂತದ್ದು, ಕೇಜ್ರಿವಾಲ್ಗೆ ಡೈರೆಕ್ಟ್ ಆಗಿ ಹೇಳಿರುವಂತದ್ದು. ಅಂದ್ರೆ ನೀವು ಮಾಡ್ಕೊಂಬಂದಂತ ಕರ್ಮ ಫಲ ಇವತ್ತು ನಿಮ್ಗೆ ಕೊಡ್ತಾ ಇದೆ, ಅದ್ರ ಜೊತೆಗೆ ಸ್ವಾರ್ಥಕ್ಕೆ ಲಂಚ ವಿರೋಧಿನ ಬಳಕೆ ಮಾಡ್ಕೊಂಡಿದೆ, ಇವತ್ತ ನೀವು ಸೋಲಿಗೆ ಕಾರಣವಾಗ್ತಾ ಇದೆ ಅನ್ನೋ ಮಾತನ್ನ ಅಣ್ಣಾ ಹಜಾರೆ ಹೇಳಿರುವಂತದ್ದು. ಸೊ ಹಾಗಾದ್ರೆ ಅಣ್ಣಾ ಹಜಾರೆ ಯಾವೆಲ್ಲ ಮಾತನ್ನ ಹೇಳಿದ್ರೆ, ಏನ್ ಹೇಳಿದ್ದಾರೆ, ಯಾವ ರೀತಿಗೆ ಕೇಜ್ರಿವಾಲ್ ಉಗ್ದಿದ್ದಾರೆ ನೋಡೋಣ ಬನ್ನಿ. मैं पहले से बताता हूं कि चुनाव लड़ते समय उम्मीदवार का आचार शुद्ध होना, विचार शुद्ध होना, जीवन निष्कलंक होना, जीवन में त्याग होना और अपमान पीने की शक्ति होना, ये गुण अगर उम्मीदवार में है
तो मतदारों को विश्वास आता है ये हमारे लिए कुछ करने वाला है। मैं बार बार बताते गया, लेकिन उनके दिमाग में नहीं आया। और आखिर शराब के बारे में उन्होंने एक मुद्दा उठाया कि शराब की दुकान, उसमें शराब की बात क्यों आ गई? पैसा, धन और दौलत इसमें बह गया है। और इसके कारण, ये शराब के कारण वो बदनाम हो गया है। इसके कारण लोगों को भी एक मौका मिला कि ये चारित्र के बारे में बोलता है और दूसरे बारे में शराब की बात बता। मैं पहले से बता रहा, आचार कुशल रखो, विचार कुशल रखो, उनके दिमाग में नहीं रहा और उसके कारण आज वो इलेक्शन में हार गए, कम वोटिंग है। तो क्या अल्लाह भ्रष्टाचार जो उनके नेताओं के ऊपर जो भ्रष्टाचार के आरोप लगे थे, तो क्या वो भी इस नाकामी के पीछे जो उनको कम सीट मिली है वो भी वजह रही? भ्रष्टाचार उनके ऊपर भ्रष्टाचार, क्या अरविंद केजरीवाल हो या उनके कई नेता हो, उनके ऊपर भ्रष्टाचार के आरोप लगे थे, क्या ये वजह हो सकती है जो उनके कम सीट चुनकर आए हैं? राजनीति में आरोप प्रत्यारोप होते रहते हैं, लेकिन जब आरोप होते हैं तो ये आरोप कैसे गलत है वो जनता को दिखाना जरूरी है कि ये मेरे ऊपर जो अब आरोप हुआ ये गलत है। ये साबित करना पड़ता है। जो साबित होगा तो कोई नहीं बिगड़ सकता है। और सच हमेशा सच होता है, झूठा हमेशा झूठ होता है। तो सच के मार्ग से जाना चाहिए। कई बार ऐसा आरोप भी लगा है क्या अन्ना हजारे के वजह से अरविंद केजरीवाल जो है तो दिल्ली पे सत्ता पर अन्ना हजारे के ही वजह से अरविंद केजरीवाल दिल्ली पे सत्ता पर बैठे, उन्हीं के साथ वो अनशन करते थे। बार बार आप पे उंगलियां उठाई गई और अभी भी उठाई जाती है, कैसे देखते हैं अन्ना इसे? ये बराबर नहीं है। दिल्ली में पहली बार एक मीटिंग हुई थी और उस मीटिंग में इन्होंने पक्ष और पार्टी निकालने के लिए सोच किया था। मीटिंग इसके लिए थी और जिनको पक्ष और पार्टी में जाना है वो मीटिंग के लिए आ जाओ। मैंने देखा, मैंने तय किया पक्ष और पार्टी में मैं नहीं जाऊंगा, किसी पक्ष और पार्टी में मैं नहीं जाऊंगा। और वो मीटिंग हो गई, मैं पक्ष और पार्टी से दूर रह गया। तब से आज तक दूर रहा। फिर वो पक्ष निकाले, पार्टी निकाला और पार्टी में चले। ये नया पार्टी था, लोगों ने विश्वास किया। आगे चलकर शराब के दुकान निकालना, शराब के बिक्री के दुकान बढ़ाना, पैसा सामने आ गया और उसमें से उसका इमेज खत्म हो गया। मैं पहले से बताता कि चुनाव लड़ते समय ಈ ವಿಚಾರದ ಕುರಿತಂತೆ ಈಗ ಅಣ್ಣಾ ಹಜಾರೆ ಮಾತನಾಡಿರುವಂಥದ್ದು. ಅಣ್ಣಾ ಹಜಾರೆ ಒಂದು ಮಾತಾಡ್ತಿದ್ರು, ಮತ್ತೆ ನಾನು ಪುನರಾವರ್ತನೆ ಮಾಡಿ ಹೇಳ್ತೀನಿ ಅಂತ ಮಾತನ್ನ ಹೇಳ್ಕೊಂಡೇ ಅವ್ರು ಹೇಳಿದ್ರು. ಯಾಕೆ ಅಂತಂದ್ರೆ ಭ್ರಷ್ಟಾಚಾರ ವಿಚಾರ ಕುರಿತಂತೆ ಅವತ್ತು ಅಣ್ಣಾ ಹಜಾರೆ ಜೊತೆಗೆ ಕೇಜ್ರಿವಾಲ್ ಕೂಡ ಹೋರಾಟವನ್ನು ಮಾಡಿದಂಥದ್ದು.
ಇವತ್ತು ಆಪ್ ಸಂಸ್ಥೆ ಏನ್ ಬಂತು, ಆಪ್ ಇವತ್ತು ರಾಜ್ಯಕ್ಕೆ ಬರೋದಕ್ಕೆ ಕೂಡ ಒಂದು ಹೋರಾಟ ಕಾರಣವಾಗಿತ್ತು. ಅವತ್ತು ಇಡೀ ಭ್ರಷ್ಟಾಚಾರವನ್ನ ಪೊರ್ಕೆ ಹಿಡಿದು ಕೂಡಿಸಿ ಎಸಿತೀವಿ ಅಂತ ಹೇಳ್ಕೊಂಡು ಬಂದಂತ ಪಕ್ಷ ಇವತ್ತು ಏನಾಗಿದೆ, ಭ್ರಷ್ಟಾಚಾರ ಮುಳುಗಿ ಹೋಗಿದೆ ಅನ್ನೋ ಮಾತನ್ನ ಅಣ್ಣಾ ಹಜಾರೆ ಹೇಳಿದರು. ಏಕೆಂದ್ರೆ ನಾವು ಯಾವತ್ತೂ ಕರ್ಮ ಮಾಡಬೇಕು, ಕರ್ಮ ಫಲ ಬಯಸಬಾರ್ದು ಅನ್ನೋ ಮಾತಾಡ್ತಾರೆ. ಕಮಲ ಕಮಾಲಿ 27 ವರ್ಷಗಳ ಬಳಿಕ ಬಿಜೆಪಿಗೆ ಬಹುಮತ ಬಂದ್ರೆ ಸಿಎಂ ಯಾರು ಅನ್ನೋ ಪ್ರಶ್ನೆ ಉಂಟಾಗ್ತಾ ಇದೆ. ಈಗ ದಿಲ್ಲಿಯ ಬಿಜೆಪಿ ಪಡಸಾಲಿಯಲ್ಲಿ ಚರ್ಚೆ ಆರಂಭವಾಗ್ತಾ ಇದೆ. ಏನು ಗೆದ್ದೇ ಬಿಡ್ತಲ್ಲ, ಈಗ ಸಿಎಂ ಯಾರು ಅಂತ ಕುತೂಹಲ ಕಾಡ್ತಾ ಇದೆ. ಕಮಾಲ್ ಮಾಡಿದ 27 ವರ್ಷಗಳ ಬಳಿಕ ಈಗ ದೆಹಲಿಯಲ್ಲಿ ಗದ್ದುಗೆ ಏರ್ತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಸಿಎಂ ಅಭ್ಯರ್ಥಿ ಯಾರು ಅಂತ ಚರ್ಚೆಗೆ ಶುರುವಾಗ್ತಾ ಇದೆ. ದೆಹಲಿ ಚುನಾವಣೆಯಲ್ಲಿ ಈಗ 27 ವರ್ಷಗಳ ಬಳಿಕ ದೆಹಲಿ ಗದ್ದುಗೆ ಏರ್ತಾ ಇದೆ ಬಿಜೆಪಿ. ಈ ಹಿನ್ನೆಲೆಯಲ್ಲಿ ಯಾರು ಸಿಎಂ ಅಭ್ಯರ್ಥಿ ಎಂಬ ಪ್ರಶ್ನೆ ಎದುರಾಗಿದೆ ಈಗ ಬಿಜೆಪಿ ಪಡಸಾಲಿಯಲ್ಲಿ. ಬಿಜೆಪಿ ನಾಯಕ ವೀರೇಂದ್ರ ಸಚ್ದೇವ್ ಹೇಳಿಕೆ ಕೊಡ್ತಾ ಇದ್ದಾರೆ. ಸಿಎಂ ರೇಸ್ನಲ್ಲಿ ಬಿಜೆಪಿಯ 3 ಹೆಸರಿದೆ ಅಂತೆ. ಈ ರೇಸ್ನಲ್ಲಿ ಪರ್ವೇಶ್ ಶರ್ಮಾ ಮತ್ತು ದುಷ್ಯಂತ್ ಗೌತಮ್ ಹೆಸರು ಫೈನಲ್ ಆಗಿದೆಯಂತೆ. ಹಾಗಾದ್ರೆ ಸಿಎಂ ಯಾರಾಗಬೇಕೆಂಬ ಈಗ ಕುತೂಹಲ ಕಾಡ್ತಾ ಇದೆ. ಹೈಕಮಾಂಡ್ ನಿಂದ ನಿರ್ಧಾರ ಬರಬೇಕಾಗುತ್ತೆ. ಸಂಜೆ ವೇಳೆಗೆ ಕೂಡ ವೀರೇಂದ್ರ ಸಚ್ದೇವ್ ಹೇಳಿಕೆ ಕೊಡ್ತಾ ಇದ್ದಾರೆ ಈ ಬಗ್ಗೆ. ಸಿಎಂ ರೇಸ್ನಲ್ಲಿ 3 ಹೆಸರು ಫೈನಲ್ ಆಗಿದೆ. ನಿರ್ಧಾರ ಆಗ್ಬೇಕಾಗುತ್ತೆ ಯಾರನ್ನ ಫೈನಲ್ ಮಾಡ್ತಾರಂತ. ವೀರೇಂದ್ರ ಗುಪ್ತಾ ಕೂಡ ಇದ್ದಾರೆ ಇದರಲ್ಲಿ. ದುಷ್ಯಂತ್ ಗೌತಮ್ ಹೇಳಿಕೆ ಕೊಡ್ತಾ ಇದ್ದಾರೆ ಈ ಬಗ್ಗೆ. ಇಟ್ಸ್ ಆಲ್ಮೋಸ್ಟ್ ಬಹುತೇಕವಾಗಿ ದೆಹಲಿಯ ಗದ್ದುಗೆ ಇರೋದು ಬಿಜೆಪಿ ಕನ್ಫರ್ಮ್ ಆಗ್ತದೆ. ಈ ಕನ್ಫರ್ಮ್ ಆದ ಬಳಿಕ ಸಿಎಂ ಯಾರಾಗಬಹುದು ಆ ಚರ್ಚೆ ಕೂಡ ಈಗ ಬಿಜೆಪಿಯ ಪಡಸಾಲಲ್ಲಿ ನಡೀತಾ ಇರುವಂತದ್ದು. ಇದೀಗ ಸಿಎಂ ರೇಸ್ನಲ್ಲಿ ಬಿಜೆಪಿಯ 3 ಹೆಸರು ಕೇಳಿ ಬರ್ತಾ ಇದೆ. ಶ್ರೀಕಾಂತ್, ಇಲ್ಲಿ ಒಂದು ಕಡೆ ಗೆಲುವು ಬಂದರೆ ಮತ್ತೊಂದು ಕಡೆ ಸಿಎಂ ಯಾರಾಗ್ತಾರೆ, ಸಿಎಂ ಯಾರು ಆಗ್ಬಹುದು, ರೇಸ್ನಲ್ಲಿ ಯಾರು ಇರ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಅಟ್ ದ ಸೇಮ್ ಟೈಮ್ ಈಗ 3 ಹೆಸರು ಬಿಜೆಪಿಯಲ್ಲಿ ಕೇಳಿ ಬರ್ತಾರೆ. ಆ ರೇಸ್ನಲ್ಲಿ ಪರ್ವೇಶ್ ಶರ್ಮಾ, ವಿಜೇಂದರ್ ಗುಪ್ತಾ, ದುಷ್ಯಂತ್ ಗೌತಮ್ ಹೆಸರು ಫೈನಲ್ ಆಗ್ಬೋದು. ಈ 3ರಲ್ಲಿ ಯಾರು ಒಬ್ರು ಫೈನಲ್ ಆಗ್ಬಹುದು. ಸೊ ಸಿಎಂ ಯಾರಾಗಬೇಕು ಎಂಬುದನ್ನು ಹೈಕಮಾಂಡ್ ನಿರ್ಧಾರ ಆಗ್ತಾ ಇರುತ್ತೆ. ಸೊ ಬಿಜೆಪಿ ನಾಯಕ ವೀರೇಂದ್ರ ಸಚ್ದೇವ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಪರ್ವೇಶ್ ವರ್ಮಾ ಇರೋದಲ್ಲ, ಅವರು ಕೇಜ್ರಿವಾಲ್ ವಿರುದ್ಧ ಗೆಲುವನ್ನು ಸಾಧಿಸೋದಕ್ಕೆ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. 6ನೇ ಸುತ್ತಿನಲ್ಲಿ ಕೂಡ 225 ಮತಗಳ ಮುನ್ನಡೆಯನ್ನು ಈಗ